ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಿರ್ಬೋದು ಮೇನ್ ಡೋರ್‌ಗೆ ಹಾಕಿರೋಂಥ ಈ ಆರ್ಟಿಫಿಷಿಯಲ್ ಬಾಳೆ ಹಣ್ಣಿನ ಗೊನೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ಇನ್ನೇನು ಹಬ್ಬಗಳೆಲ್ಲ ಸ್ಟಾರ್ಟ್ ಆಗ್ತಿದೆ. ಮೊದಲನೇದಾಗಿ ವರಮಹಾಲಕ್ಷ್ಮಿ. ಸೊ ಇವಾಗಲೇ ಇದನ್ನು ಮಾಡಿಟ್ಕೊಂಡ್ರೆ ಇನ್ನು ಮುಂದೆ ಬರುವಂಥ ಹಬ್ಬಗಳಿಗೆಲ್ಲ ಇದನ್ನು ಯೂಸ್ ಮಾಡ್ಕೋಬೋದು. ಬರೀ ಪ್ಲೇನ್ ಬಾಳೆ ಕಂದನ್ನ ಇಡೋ ಬದಲು ಆ ಕಂದಿಗೆ ಇದನ್ನ ಅಟ್ಯಾಚ್ ಮಾಡೋದ್ರಿಂದ ಲುಕ್ಕು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದನ್ನು ಹೇಗೆ ಮನೇಲಿ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಳೋದು ಮತ್ತು ಖರ್ಚು ಕೂಡ ತುಂಬ ಕಡಿಮೆ ಆಗುತ್ತೆ. ನಾವು ಅಂಗಡಿಗೆ ಹೋದರೆ ₹1000 ಎಲ್ಲ ಚಾರ್ಜ್ ಮಾಡ್ತಾರೆ. ಸೊ ₹1000ಗೆ ಮೆಟೀರಿಯಲ್ಗಳನ್ನ ತೊಗೊಂಡ್ರೆ ಸುಮಾರು ಬಾಳೆಗೊನೆಗಳನ್ನ ಮಾಡ್ಕೋಬೋದು. ಹೇಗೆ ಮಾಡೋದು ಅನ್ನೋದನ್ನ ನಾನಿಲ್ಲಿ ತೋರಿಸ್ಕೊಡ್ತೀನಿ. ಫಸ್ಟು ಇದಕ್ಕೆ ಬೇಕಾಗಿರೋಂಥ ಐಟಮ್ಸು ಸ್ಪಾಂಜ್ನ ತೊಗೊಂಡಿದ್ದೀನಿ. ಅದಾದಮೇಲೆ ಯೆಲ್ಲೋ ಕಲರ್ ಮತ್ತು ಮರೂನ್ 2 ಕಲರ್ದು ಸ್ಟಕಿನ್ಸ್ ಬೇಕಾಗುತ್ತೆ. ಸೇಮ್ ಕಲರ್ ಕಾಟನ್ ಥ್ರೆಡ್ ಕೂಡ ಬೇಕಾಗುತ್ತೆ. ಅದಾದಮೇಲೆ ಈ ವೈಟ್ ಕಲರ್ದು ಸ್ಪಾಂಜ್ ರೋಲ್ ಅಂತ ಬರುತ್ತೆ. ಸೊ ಇದು ಸ್ವಲ್ಪ ದಪ್ಪ ಇದ್ದರೆ ತೊಗೊಂಡ್ರೆ ಚೆಂದ. ನನಗೆ ಸಿಗಲಿಲ್ಲ. ಸೊ ಇದು ಸುಮಾರು 3 ವರ್ಷದಿಂದ ತೊಗೊಂಡಿದ್ದು. ಹಂಗಾಗಿ ಇದೇ ಸೈಜ್ದೇ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ಇದು ಸಿಗಲಿಲ್ಲ ಅಂದರೆ ತಂತಿಯಿಂದ ಕೂಡ ಮಾಡ್ಕೋಬೋದು. ನಮಗೆ ಮಾರ್ಕೆಟಲ್ಲಿ ಸಿಗೋದು ತಂತಿ ಯೂಸ್ ಮಾಡ್ಕೊಂಡು ಮಾಡಿರೋದೆ. ಆದರೆ ಇದು ಸ್ವಲ್ಪ ಸ್ಟಿಫಾಗಿ ಕೂರಲ್ಲ ಮತ್ತು ನಮಗೆ ಮೇನ್ ಡೋರ್ಗೆ ಹಾಕೋಕ್ಕೆ ಕಷ್ಟ ಆಗುತ್ತೆ. ಬರೀ ಬಾಳೆಕಂದಿಗೆ ಅಷ್ಟೇ ಹಾಕ್ಬೋದು. ಹಂಗಾಗಿ ನಾನು ಸ್ಪಾಂಜ್ನ ಯೂಸ್ ಮಾಡ್ಕೋತೀನಿ. ಅದಾದಮೇಲೆ ಬ್ಲ್ಯಾಕ್ ಕಲರ್ ಸ್ಕೆಚ್ ಪೆನ್ ಬೇಕಾಗುತ್ತೆ. ಈ ಸ್ಟಾಕಿನ್ಸ್ಗಳು ನಮಗೆ ಮಾರ್ಕೆಟಲ್ಲಿ ಈಸಿಯಾಗಿ ಅವೈಲಬಲ್ ಇದೆ. ನಾನು ಇದನ್ನು ಚಿಕ್ಕಪೇಟೆಯಲ್ಲಿ ತೊಗೊಂಡು ಬಂದಿದ್ದು. ಒಂದು ಪ್ಯಾಕೆಟಲ್ಲಿ ನಮಗೆ 10 ರೋಲ್ಗಳು ಸಿಗುತ್ತೆ. ಸೊ ಒಂದು ರೋಲ್ನ ಓಪನ್ ಮಾಡಿದ್ರೆ 10 ಪೀಸಸ್ ಆಫ್ ಸ್ಟಾಕಿನ್ ಸಿಗುತ್ತೆ. ನಮಗೆ ಆರಾಮಾಗಿ 2 ಬಾಳೆ ಗೊನೆಗಳನ್ನ ಮಾಡ್ಕೋತೀನಿ ಅಂದರೆ ಒಂದೇ ಪ್ಯಾಕೆಟ್ ಸಾಕಾಗುತ್ತೆ. ನಮಗೆ 80 to 90 ಬನಾನಾಗಳು ಬೇಕು. ಸೊ ಇದರಲ್ಲಿ 100 ಆಗೋದ್ರಿಂದ ಆರಾಮಾಗಿ ಮಾಡ್ಕೊಬೋದು. ಸೊ ಈ ಥರ ಎಲ್ಲ ಓಪನ್ ಮಾಡಿ ಇಟ್ಕೊಂಡಾದ್ಮೇಲೆ 2 ಕಡೆ ಎಡ್ಜಸ್ಸು ಓಪನ್ ಇರುತ್ತೆ. ಒಂದು ಕಡೆ ನಾವು ನಾಟ್ಗಳನ್ನ ಹಾಕ್ಕೋಬೇಕು. ಸೇಮ್ ಕಲರ್ ಥ್ರೆಡ್ ಕಾಟನ್ ಥ್ರೆಡ್ನ ಯೂಸ್ ಮಾಡಿಕೊಂಡು ನಾನು ನಾಟ್ಗಳನ್ನ ಹಾಕೋತಾ ಇದ್ದೀನಿ. ಯೆಲ್ಲೋ ಕಲರ್ ಸ್ಟಾಕಿಂಗ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ಇವಾಗ ಮರೂನ್ ಕಲರ್ ತೊಗೊಂಡಿದ್ದೀನಿ. ಬಾಳೆಗೊನೆಯಲ್ಲಿ ಮುಂದೆ ಏನು ಹೂವು ಬರುತ್ತೋ ಅದನ್ನು ಕ್ರಿಯೇಟ್ ಮಾಡೋಕ್ಕೋಸ್ಕರ ಸೇಮ್ ಕಲರ್ ಸ್ಟಾಕಿಂಗ್ಸ್ನೇ ತೊಗೊಂಡಿರೋದು. ಇದಕ್ಕೆ ಪಿಂಕ್ ಅಥವಾ ಮರೂನ್ ಕಲರ್ದು ಸ್ಪಾಂಜ್ ಬೇಕಾಗುತ್ತೆ. ಬಟ್ ನಾನು ಒಂದೇ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ, ಯೆಲ್ಲೋ ಕಲರ್ನ. ಹಾಗಾಗಿ ಅದು ಟ್ರಾನ್ಸ್ಪರೆಂಟ್ ಕಾಣಬಾರ್ದು ಅಂತ ಹೇಳ್ಬಿಟ್ಟು ಇದೇ ಸ್ಟಾಕಿನ್ಸ್ನ 2ರಿಂದ 3 ಲೇಯರ್ನ ಹಾಕ್ಕೊಳ್ತೀನಿ. ಹಂಗಾಗಿ ಇದು ಸ್ವಲ್ಪ ಜಾಸ್ತಿ ಬೇಕು, ಅಂದರೆ ಒಂದು 6 to 8 ಪೀಸಸ್ ಬೇಕು ಅಷ್ಟೇ. ಇದನ್ನು ಕೂಡ ನಾಟ್ ಹಾಕಿ ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಸ್ಪಾಂಜ್ನ ಕಟ್ ಮಾಡಿ ಇಟ್ಕೋಬೇಕು. ಒಂದು ಸ್ಪಾಂಜಲ್ಲಿ ನಮಗೆ 8 ಪೀಸಸ್ ಆಗೋ ಥರ ಕಟ್ ಮಾಡ್ಕೋಬೇಕು. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಸ್ಪಾಂಜಲ್ಲಿ ಎಡ್ಜಸ್ ಇರುತ್ತಲ್ಲ ಅದನ್ನು ಈ ಥರ ಸ್ವಲ್ಪ ಟ್ರಿಮ್ ಮಾಡ್ಕೊಬೇಕು. ಸೊ ಎಲ್ಲ ಸ್ಪಾಂಜ್ಗೂ ಇದೇ ಥರ ಮಾಡಿ ಇಟ್ಕೊತಾ ಇದ್ದೀನಿ. ಸ್ಟಾಕಿಂಗ್ಸ್ನ ತೊಗೊಂಡು ಈ ಥರ ಹಾಕೋತಾ ಇದ್ದೀನಿ. ಕೈಗೆ ಹಾಕ್ಕೊಂಡು ನಾವೇನು ಗಂಟು ಹಾಕಿರ್ತೀವಿ ಅದು ಮಧ್ಯೆ ಬರೋ ಥರ ಸ್ಪಾಂಜ್ನ ಇಟ್ಕೋತಾ ಇದ್ದೀನಿ. ಇವಾಗ ಸ್ಪಾಂಜ್ ಇಟ್ಕೊಂಡು ಸ್ಟಕಿನ್ಸ್ನ ಟೈಟಾಗಿ ಎಳ್ಕೊಬೇಕು. ಎಷ್ಟಾಗುತ್ತೋ ಅಷ್ಟು ಟೈಟಾಗಿ ಎಳ್ಕೊತಾ ಇದ್ದೀನಿ. ಮತ್ತು ಇದನ್ನು ರಿಟರ್ನ್ ಒಂದು ರೌಂಡ್ ಹಾಕ್ತೀನಿ. ಸೊ ಒಂದು 2-3 ಟ್ವಿಸ್ಟ್ನ ತೊಗೊಂಡು ಮತ್ತೆ ಉಲ್ಟಾ ಹಾಕ್ತಾಯಿದ್ದೀನಿ. ಇದರಿಂದ ಒಳಗಡೆ ಏನು ಸ್ಪಾಂಜ್ ಹಾಕಿರ್ತೀವಿ ಅದು ಕಾಣಲ್ಲ. ಸೊ ಡಬಲ್ ಲೇಯರ್ ಹಾಕೋದ್ರಿಂದ ಈ ಥರ ಎಳ್ಕೊಂಡು ಟೈಟಾಗಿ ಫಸ್ಟ್ ಹೇಗೆ ನಾಟ್ ಹಾಕ್ಕೊಂಡಿದ್ವಿ ಆ ಥರ ಕಾಟನ್ ಥ್ರೆಡ್ಡಿಂದ ನಾಟ್ ಹಾಕ್ಕೋಬೇಕು. ನಾಟ್ಸ್ ಹಾಕಿ ಏನು ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಉಳಿದಿರುತ್ತೋ ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಫುಲ್ ಎಂಡಿಗೆ ಕಟ್ ಮಾಡ್ಕೊತಾ ಇಲ್ಲ, ಸ್ವಲ್ಪ ಬಿಟ್ಟೆ ಕಟ್ ಮಾಡ್ಕೋತಾ ಇದ್ದೀನಿ. ನಾನಿವಾಗ ಫ್ಲವರ್ ಮಾಡೋಕ್ಕೆ ಸ್ಪಾಂಜ್ನ ಕಟ್ ಮಾಡ್ಕೋತಾ ಇರೋದು. ಇದನ್ನು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು.
ಈ ಥರ ಎರಡು ರೆಡಿ ಮಾಡಿ ಇಟ್ಕೊಂಡು ಇದಕ್ಕೆ ಮರೂನ್ ಕಲರ್ ಸ್ಟಾಕಿಂಗ್ಸ್ನ ಹಾಕೋತಾ ಇದ್ದೀನಿ. ಇದು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಒಂದಕ್ಕೆ 2ರಿಂದ 3 ಸ್ಟಾಕಿಂಗ್ಸ್ನ ಹಾಕೊಂಡು ಆ ಯೆಲ್ಲೋ ಕಲರ್ನ ಕವರ್ ಮಾಡ್ಕೋತಾ ಇದ್ದೀನಿ. ಬಾಳೆ ದಿಂಡು ಮಾಡೋಕ್ಕೋಸ್ಕರ ಇಲ್ಲಿ ಗ್ರೀನ್ ಕಲರ್ ಟೇಪ್ನ ತೊಗೊಂಡಿದ್ದೀನಿ. ಅದನ್ನು ಈ ವೈಟ್ ಕಲರ್ ಸ್ಪಾಂಜ್ ರೋಲ್ಗೆ ಈ ಥರ ಸುತ್ಕೊತಾ ಇದ್ದೀನಿ. ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಬಾಳೆಹಣ್ಣುಗಳು, ಅದನ್ನು ಸೈಜ್ ಬೈ ಸೈಜು ಜೋಡಿಸ್ಕೊತಾ ಇದ್ದೀನಿ. ಒಂದು ಲೈನಲ್ಲಿ ನಾನು 6 ಬಾಳೆಹಣ್ಣುಗಳನ್ನ ಯೂಸ್ ಮಾಡ್ಕೊತೀನಿ. ಅಂದರೆ ಒಂದು ಸ್ಟೆಪ್ಗೆ 6 ಬಾಳೆಹಣ್ಣು ಹಾಕ್ತೀನಿ. ಸೊ ಅದೇ ಥರ ನನಗೆ 5 ಸ್ಟೆಪ್ಪು ಬೇಕು. ಸೊ ಹಂಗಾಗಿ ಎಲ್ಲನೂ ಸೈಜ್ ಬೈ ಸೈಜು ಗ್ರೂಪ್ ಮಾಡ್ಕೊಂಡು ಇಟ್ಕೊತಾ ಇರೋದು. ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಇವಾಗ ನಾವು ಆ ಬಾಳೆ ದಿಂಟಿಗೆ ಬಾಳೆಹಣ್ಣುಗಳನ್ನ ಹೊಲ್ಕೊಬೇಕು. ಫಸ್ಟು ನಾವೇನು ರೆಡಿ ಮಾಡಿರ್ತೀವಿ ಹೂವು ಅಂತ ಅದನ್ನು ಹೊಲ್ಕೊಬೇಕು. ಅದಕ್ಕೆ ಗಟ್ಟಿ ದಾರ ಮತ್ತು ಸೂಜಿ ಸಹಾಯದಿಂದ ಹೊಲ್ಕೊತಾ ಇದ್ದೀನಿ. ಅದಾದಮೇಲೆ ಸ್ಟೆಪ್ ಬೈ ಸ್ಟೆಪ್ಪು ಬಾಳೆಹಣ್ಣುಗಳನ್ನ ಹೊಲ್ಕೊಂಡು ಹೋಗ್ತೀನಿ. ಒಂದು ಸ್ಟೆಪ್ಪಲ್ಲಿ ಹಾರ ಬರೋ ಥರ ಹೊಲ್ಕೊತೀನಿ. ಫಸ್ಟು 3ನ ಸೂಜಿಗೆ ಹಾಕ್ಕೊಂಡು 3ನ ಟೈಟಾಗಿ ಹೊಲ್ಕೊಂಡಾದ್ಮೇಲೆ ಇನ್ನು 3 ತೊಗೋತೀನಿ. ಇದೇ ಥರ ನಾನು ಎಲ್ಲ ಸ್ಟೆಪ್ನೂ ಹೊಲ್ಕೊಂಬರ್ತೀನಿ. ಇವಾಗ ಎಲ್ಲ ಸ್ಟೆಪ್ ಹೊಲ್ಕೊಂಡಾಯಿತು. ಲಾಸ್ಟ್ ಒಂದು ಸ್ಟೆಪ್ ಬ್ಯಾಲೆನ್ಸ್ ಇದೆ, ಅದನ್ನು ಕೂಡ ಹೊಲ್ಕೊಂಡು ನಾವು ಹೊಲಿಬೇಕಾದ್ರೆ ಥ್ರೆಡ್ ಏನು ಕಾಣ್ತಾ ಇರುತ್ತೋ ಅದನ್ನು ಲಾಸ್ಟಲ್ಲಿ ಗ್ರೀನ್ ಕಲರ್ ಟೇಪಿಂದ ಕವರ್ ಮಾಡ್ಕೊಂಡ್ಬಿಡ್ತೀನಿ. ಕಂಪ್ಲೀಟಾಗೆಲ್ಲ ಫಿನಿಶ್ ಆದಮೇಲೆ ನಾವೇನು ನಾಟ್ ಹಾಕಿರ್ತೀವಿ ಆ ಜಾಗ ನೋಡಿ ನಾವು ಈ ಥರ ಮಾರ್ಕರಿಂದ ಡಾಟ್ಸ್ಗಳನ್ನ ಇಟ್ಕೊಬೇಕು. ಸೊ ರಿಯಲ್ ಬಾಳೆಹಣ್ಣಿಗೆ ಹೇಗಿರುತ್ತೆ ಡಾಟ್ಸು ಆ ಥರ ಕಾಣುತ್ತೆ. ಇದು ಕಂಪ್ಲೀಟಾಗಿ ರೆಡಿ ಆಯಿತು. ಇವಾಗ ಇದು ಎಲ್ಲ ಹಬ್ಬಗಳಿಗೂ ಯೂಸ್ ಮಾಡ್ಕೊಬೋದು. ಇದು ಲಾಸ್ಟ್ ಇಯರ್ ನಾನು ಮಾಡಿದಂಥ ಬಾಳೆಗೊನೆ ಇದು. ಇದಕ್ಕೆ ನಾನು ಗ್ರೀನ್ ಕಲರ್ ಟೇಪು ಬೇರೆ ಥರ ಯೂಸ್ ಮಾಡಿದ್ದೆ, ಪೇಪರ್ ಟೇಪ್ ಬರುತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡೆ. ಇದು ಸ್ವಲ್ಪ ದಿನ ಆದಮೇಲೆ ಈ ಥರ ಗ್ಯಾಪ್ ಇಟ್ಕೊಳ್ಳುತ್ತೆ, ವೈಟ್ ಎಲ್ಲ ಕಾಣುತ್ತೆ. ನೆಕ್ಸ್ಟು ಮುಟ್ಟದಾಗ ಗಮ್ಮು ಕೈಗೆ ಅಂಟುತ್ತೆ. ಹಾಗಾಗಿ ಈ ಸಲ ಪ್ಲಾಸ್ಟಿಕ್ ಟೇಪ್ನ ಯೂಸ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.